ಇನ್ನೇನು ಒಂದು ವಾರ ಇದೆ. ಇವತ್ತಿಗೆ 8 ದಿನ ಚುನಾವಣೆ, 8 ದಿನಕ್ಕೆ ಅರ್ಧ ಚುನಾವಣೆ ಆಗೋಗಬೇಕು ವಿಶ್ವಕ್ಕೆ. ಹಾಗಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮೈತ್ರಿ ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಸಂಕಲ್ಪ ಮಾಡೋದಕ್ಕೆ, ಆ ಪ್ರಚಾರ ಕಾರ್ಯ ಪ್ರಾರಂಭ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ. ಯಾವ್ಯಾವ ಕಾಲಘಟ್ಟದಲ್ಲಿ ಈ ರಾಜ್ಯದ ಅಧಿಕಾರಿ ಬಂದಿದ್ದೋ ಎಲ್ಲಾ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಕರನ್ನ ಮತ್ತಿಲ್ಲ, ಶಿಕ್ಷಣವನ್ನ ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಶಿಕ್ಷಣ ಸಂಸ್ಥೆಗಳು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಆ ವಿದ್ಯಾರ್ಥಿಗಳಿಗೆ ಹಿತ ಕಾಯಕ ಪ್ರಮಾಣ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮಗೆಲ್ಲರೂ ಈ ಚುನಾವಣೆಯಲ್ಲಿ ನಿಮ್ಮನ್ನ ಧೈರ್ಯವಾಗಿ ತಲೆ ಎತ್ತಿ ಮತ ಕೇಳುವ ಹಕ್ಕು ಇದೆ ಮತ್ತು ವಿಶ್ವಾಸ ಇದೆ. ನೀವೆಲ್ಲರೂ ಸೇರಿ 100ಕ್ಕೆ 100 ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯನ್ನು ಗಮನಿಸ್ತೀರಿ, ಗೆಲ್ಲಿಸ್ತೀರಿ ವಿಶ್ವಾಸ 100ಕ್ಕೆ 100 ಇದೆ. ಆದರೆ ನಮಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲಿ 5ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ಜಾರಿಗೊಳಿಸಿದ್ದು ಜೆಡಿಎಸ್ ಬಿಜೆಪಿ ಸರ್ಕಾರ. 6ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ಜಾರಿಗೊಳಿಸಿದ್ದು ಜೆಡಿಎಸ್ ಬಿಜೆಪಿ ಸರ್ಕಾರ. 7ನೇ ವೇತನ ಆಯೋಗವನ್ನು ಜಾರಿಗೆ ಪ್ರಸ್ತುತ ಸ್ಥಿತಿ ಮಾಡಿದ್ದು ಮತ್ತು 15 ಮುಖ್ಯಮಂತ್ರಿ ಆಗಿದ್ದಾಗ, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆಯೋ ಎಲ್ಲಾ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಣವನ್ನ ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾ ಬಂದಿದೆ. ನಾನು ಅವಾಗ ಹೇಳಿದಾಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು. ಈ 3 ಬಾರಿ ಈ ಕ್ಷೇತ್ರದಲ್ಲಿ ಚುನಾಯಿಸಿ ನನ್ನ ಹೆಗಲಿಗೆ ನಮ್ಮ ಭಾರತದ ಋಣವನ್ನು ಇಟ್ಟಿದ್ದೀರಿ. ಆ ಋಣವನ್ನು ತೀರಿಸುವ ಪ್ರಾಮಾಣಿಕ ಪ್ರಯತ್ನ 15 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೇನೆ. ಮಗನ ನಮಗೆಲ್ಲರಿಗೂ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ. ಒಬ್ಬ ರೈತರ ಮಗನಾಗಿ ಇದೇ ಜಿಲ್ಲೆಯಲ್ಲಿ ಹುಟ್ಟಿ, ಇದೇ ತಾಲೂಕಿನಲ್ಲಿ ಹುಟ್ಟಿ 3 ಬಾರಿ ಗೆಲ್ಲಿಸಿದ್ದೀನಿ. ಎಂಪಿ ಆಗ್ತಕ್ಕಂಥ ವೇದಿಕೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮೆಲ್ಲರ ನಾಯಕರು, ಜಿಲ್ಲಾಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಅತ್ಯಂತ ಹಿರಿಯ ಭಾರಿ ಪ್ರಭಾವಿ ರಾಜಕಾರಣಿಗಳಾದ ಗೌರವಾದ ಜಿ.ಕೆ. ವೆಂಕಟೇಶ್ವರ ರೆಡ್ಡಿ ಅವರೇ, ಮುಳಬಾಗಿಲು ತಾಲೂಕಿನ ಆತ್ಮೀಯ ಶಾಸಕರು, ವೈಟ್ ಬ್ರ್ಯಾಂಡ್